ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿ 7ನೇ ಕಂತಿನ ಹಣವನ್ನು ಇನ್ನೂ ಏಕೆ ಬಂದಿಲ್ಲ ಅಂತ ನಮಗೆ ಬಹಳಷ್ಟು ಜನ ನೀವು ಕುತೂಹಲದಿಂದ ಕೇಳ್ತಾ ಇದ್ದೀರಿ. ಆದರೆ ಮತ್ತೊಂದಷ್ಟು ಜನ ಬಂದಿದೆ, ಆದರೆ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಿ. ಅವರಿಗೂ ಕೂಡ ಈ ಒಂದು ವಿಡಿಯೋನು ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತದೆ. ನೀವು ಮೊದಲನೇದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಒಂದೇ ಒಂದು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋನ ಪೂರ್ತಿವರೆಗೂ ನೋಡಿ. ನೋಡಿಗಳೇ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಮಾರ್ಚ್ 12ನೇ ತಾರೀಕಿನಂದು ಕರ್ನಾಟಕದ 32 ಜಿಲ್ಲೆಗಳಿಗೆ ರಿಲೀಸ್ ಅಂತೂ ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯಿಂದ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಕರ್ನಾಟಕದ 31 ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರಂತೆ. ಆದರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಖಾತೆಗೆ ಬರಲು ಸ್ವಲ್ಪ ಲೇಟ್ ಆಗಬಹುದು. ಏಕೆಂದರೆ ಗೃಹಲಕ್ಷ್ಮಿ ಹಣವನ್ನು ಡಿಬಿಟಿ ಮುಖಾಂತರ ಬರುವುದರಿಂದ ಕೆಲವು ಸಮಸ್ಯೆ ಇರುವುದರಿಂದ ಲೇಟ್ ಆಗಬಹುದು ಹೊರತು ಅವರು ಹಾಕಿಲ್ಲ ಅಂತ ಅಲ್ಲ. ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಗೃಹಲಕ್ಷ್ಮಿ 7ನೇ ಕಂತಿನ ಹಣವನ್ನು ಮಾರ್ಚ್ 10ನೇ ತಾರೀಕಿನಂದು ಡಿಪಾಸಿಟ್ ಆಗಿದೆ. ಆದರೆ ಕರ್ನಾಟಕದ 31 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಹಣವನ್ನು ಖಾತೆಗೆ ಇನ್ನೂ ಬಂದಿಲ್ಲ. ಆದರೆ ಕೆಲವು ಜಿಲ್ಲೆಗಳಿಗೆ ಮಾತ್ರ ಬಂದಿದೆ. ಕೆಲವು ಜಿಲ್ಲೆಗಳಲ್ಲಿ ಇರುವಂತಹ ಮಹಿಳೆಯರಿಗೆ ಮಾತ್ರ ಬಂದಿದೆ. ಒಂದು 5-6% ಮಾತ್ರ ಮಹಿಳೆಯರಿಗೆ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಜಮಾವಣೆ ಆಗಿದೆ. ನಿಮಗೆ ಹೇಳಬೇಕಾದರೆ 10-15 ಲಕ್ಷದ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಮಾತ್ರ ಜಮಾವಣೆ ಆಗಿದೆ. ಆದರೆ 7ನೇ ಕಂತಿನ ಹಣವನ್ನು ಕರ್ನಾಟಕದ 31 ಜಿಲ್ಲೆಗಳಿಗೆ ಯಾವಾಗ ಪೂರ್ತಿ ಜಮಾವಣೆ ಆಗುತ್ತದೆ ಅಂತ ಹೇಳುವುದಾದರೆ ಮಾರ್ಚ್ ತಿಂಗಳಿನ 20ನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಕರ್ನಾಟಕದ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 7ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಸಂದರ್ಭ ಇದೆ ಅಂತ ಹೇಳ್ಬಹುದು. ಅದೇ ರೀತಿಯಾಗಿಯೂ ಕೂಡ ಇಷ್ಟಾಕೆ ಲೇಟು 6ನೇ ಕಂತಿನ ಹಣವನ್ನು ಕೂಡ ಬೇಗನೆ ಬಂದಿದೆ. 7ನೇ ಕಂತಿನ ಹಣವನ್ನು ಕೂಡ ಏಕೆ ಲೇಟು ಅಂತ ನೀವು ಕೇಳ್ತಾ ಇದ್ದೀರಿ. ಅದಕ್ಕೆ ಹೇಳುವುದಾದರೆ ಡಿಪಿಟಿ ಮುಖಾಂತರ ಬರುವುದರಿಂದ ಹಣವನ್ನು ಸ್ವಲ್ಪ ಲೇಟ್ ಆಗಬಹುದು. ಸರ್ವರ್ ಸಮಸ್ಯೆ ಮತ್ತು ಇನ್ನಿತರ ಸಮಸ್ಯೆಗಳಿಂದ ಸ್ವಲ್ಪ ಲೇಟ್ ಆಗಬಹುದು. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯವರು ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಅವರು ಹಾಕಿದ್ದಾರೆ. ಆದರೆ ಮಹಿಳೆಯರ ಖಾತೆಗೆ ಮಾತ್ರ ಬರುವುದು 4-5 ದಿನ ಲೇಟ್ ಆಗಬಹುದು ಹೊರತು ಬರುವುದಿಲ್ಲ ಅಂತ ಅಲ್ಲ. ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಗ್ಯಾರಂಟಿ ನಿಮ್ಮ ಪಾಸ್ಬುಕ್ ಗೆ ಜಮಾವಣೆ ಆಗುತ್ತದೆ ಮಾರ್ಚ್ 15ನೇ ತಾರೀಕಿನ ಒಳಗಡೆ ಮತ್ತು 20ನೇ ತಾರೀಕಿನ ಒಳಗಡೆ ಕರ್ನಾಟಕದ 31 ಜಿಲ್ಲೆಗಳಿಗೆ ಗ್ಯಾರಂಟಿ ಜಮಾವಣೆ ಆಗುತ್ತದೆ ಅಂತ ನಾನು ಹೇಳುತ್ತೇನೆ. ನೋಡಿ ಸ್ನೇಹಿತರೆ, ನಿಮಗೆ ಎಷ್ಟು ಜಿಲ್ಲೆಗಳಿಗೆ ಜಮಾವಣೆ ಆಗಬಹುದು ಅಂತ ನನಗೆ ಕೇಳ್ತಾ ಇದ್ದಾರೆ. ಬಾಗಲಕೋಟೆ, ಬೆಂಗಳೂರು, ವಿಜಯಪುರ, ಬೀದರ್, ರಾಯಚೂರು, ಮಂಗಳೂರು, ಉತ್ತರ ಕನ್ನಡ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಹಾಸನ್, ಶಿವಮೊಗ್ಗ, ಉಡುಪಿ, ಬಳ್ಳಾರಿ, ಬೆಳಗಾವಿ ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಮಾರ್ಚ್ 20ನೇ ತಾರೀಕಿನ ಒಳಗಡೆ ಗ್ಯಾರಂಟಿ ಜಮಾವಣೆ ಆಗುತ್ತದೆ. ನೋಡಿ ಸ್ನೇಹಿತರೆ, ನಿಮಗೆ ಈ ವಿಡಿಯೋನ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋನ ಇಷ್ಟ ಆದರೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೆ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಮಾಹಿತಿಗಳನ್ನು ನಿಮಗೆ ಪ್ರತಿನಿತ್ಯ ಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.